ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಫಿಫ್ತ್ ಸ್ಟ್ಯಾಂಡರ್ಡ್ EVSನಲ್ಲಿ ಕಮ್ಯುನಿಟಿ ಗೇಮ್ಸ್ ಲೆಸನ್ಗೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸ್ನ ನೋಡ್ತಾ ಹೋಗೋಣ ಮಕ್ಕಳ. ನೋಡಿ, ಇಲ್ಲಿ ಫಸ್ಟ್ ಪೇಜಲ್ಲಿ ಕೊಟ್ಟಿರೋಂಥ ಕ್ವೆಶನ್ ನೋಡಿ. ಸಂಡೇ ಈಸ್ ಅ ಹಾಲಿಡೇ ಟು ಸ್ಕೂಲ್. ಯು ಆರ್ ಇನ್ ಅ ಹಾಲಿಡೇ ಮೂಡ್. ಹೌ ವಿಲ್ ಯು ಸ್ಪೆಂಡ್ ಯುವರ್ ಟೈಮ್ ಆನ್ ಅ ಹಾಲಿಡೇ? ರೈಟ್ ಆಲ್ ದಟ್ ಯು ವಿಲ್ ಡೂ ಆನ್ ದಟ್ ಡೇ. ಸಂಡೇ ಎಲ್ರಿಗೂ ರಜಾ ಇರುತ್ತಲ್ವಾ, ಆಗ ನೀವೇನು ಮಾಡ್ತೀರಾ ಅನ್ನೋದನ್ನು ಇಲ್ಲಿ ಲಿಸ್ಟ್ ಔಟ್ ಮಾಡಬೇಕಾಗತ್ತೆ ಮಕ್ಕಳ. ಓಕೆ, ನೋಡಿ, ಪ್ಲೇಯಿಂಗ್ ಗೇಮ್ಸ್ ವಿತ್ ಫ್ಯಾಮಿಲಿ ಮೆಂಬರ್ಸ್, ಗೋಯಿಂಗ್ ಆನ್ ಅ ಟ್ರಿಪ್ ವಿತ್ ಫ್ರೆಂಡ್ಸ್, ಹೆಲ್ಪಿಂಗ್ ಪೇರೆಂಟ್ಸ್ ವಿತ್ ಹೌಸ್ ಹೋಲ್ಡ್ ವರ್ಕ್, ಟೇಕಿಂಗ್ ಕೇರ್ ಆಫ್ ಗಾರ್ಡನ್ಸ್, ರಿವೈಸ್ ಆಲ್ ದ ಲೆಸನ್ಸ್ ಆಫ್ ದ ವೀಕ್, ವಾಚಿಂಗ್ ಪ್ರೋಗ್ರಾಮ್ಸ್ ಆನ್ TV, ಪ್ಲೇಯಿಂಗ್ ಗೇಮ್ಸ್ ವಿತ್ ಫ್ರೆಂಡ್ಸ್. ಇದು ಬಿಟ್ಟು ನೀವೇನಾದ್ರು ಎಕ್ಸ್ಟ್ರಾ ಮಾಡ್ತೀರಿ ಮಕ್ಕಳ, ಅದನ್ನು ಸಹ ನೀವು ಬರಿತಾ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ನೋಡಿ ಮಕ್ಕಳ, ಅಮಾಂಗ್ ದೀಸ್ ಐಡೆಂಟಿಫೈ ದ ಆ್ಯಕ್ಟಿವಿಟಿ ವಿಚ್ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ಹ್ಯಾಪಿನೆಸ್. ಈಸ್ ದೇರ್ ಅ ಗೇಮ್ ಇನ್ ಇಟ್? ಓಕೆ, ನೆಕ್ಸ್ಟ್ ಪೇಜಲ್ಲಿ ಕೊಟ್ಟಿದ್ದಾರೆ ಮಕ್ಕಳ ಲಿಸ್ಟನ್ನು ನೋಡಿ. ಇಲ್ಲಿ ದೆನ್ ಅಬ್ಸರ್ವ್ ದ ಲಿಸ್ಟ್ ಗಿವನ್ ಬಿಲೋ. ಪಿಕ್ ದ ಯೂಸಸ್ ಆಫ್ ಗೇಮ್ಸ್ ಫ್ರಮ್ ದ ಲಿಸ್ಟ್ ಆ್ಯಂಡ್ ರೈಟ್. ಇಲ್ಲೇನೇನು ಕೊಟ್ಟಿದ್ದಾರೆ ಲಿಸ್ಟಲ್ಲಿ ನೋಡೋಣ. ಹ್ಯಾಪಿನೆಸ್, ರೈಟಿಂಗ್ ಸ್ಕಿಲ್, ಡೆವಲಪ್ಮೆಂಟ್ ಆಫ್ ಇಂಟೆಲಿಜೆನ್ಸ್, ಕೋಆಪರೇಷನ್, ಎಂಟರ್ಟೈನ್ಮೆಂಟ್, ಕಾಂಪಿಟೇಟಿವ್ ಸ್ಪಿರಿಟ್, ಆಟಿಟ್ಯೂಡ್ ಟು accept both success and failure equally, hunger is pacified, protection of environment, ಫಿಸಿಕಲ್ ಎಕ್ಸಸೈಸ್, ಫ್ರೆಂಡ್ಶಿಪ್ ಆ್ಯಂಡ್ ನಾಲೆಜ್. ಈ ರೀತಿಯಾಗಿ ಅವರು ಕೊಟ್ಟಿದ್ದಾರೆ. ಇದರಿಂದ ನಮಗಾಗುವಂತಹ ಯೂಸಸ್ನ ನಾವಿಲ್ಲಿ ಬರೀತಾ ಹೋಗೋಣ. ಓಕೆನಾ? ಹೆಲ್ಪಿಂಗ್, ಡೆವಲಪ್ಮೆಂಟ್ ಆಫ್ ನಾಲೆಜ್, ಕೋಆಪರೇಷನ್, ಎಂಟರ್ಟೈನ್ಮೆಂಟ್, ಕಾಂಪಿಟೇಟಿವ್ ಸ್ಪಿರಿಟ್, ಆಟಿಟ್ಯೂಡ್ ಟು accept ಬೋತ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಈಕ್ವಲಿ, ಫಿಸಿಕಲ್ ಎಕ್ಸಸೈಸ್ ಆ್ಯಂಡ್ ನಾಲೆಜ್. ಇದಿಷ್ಟು ನಮಗೆ ಯೂಸ್ ಆಗುವಂಥದ್ದು. ಓಕೆ, ನೆಕ್ಸ್ಟು ನೋಡಿ. ಅಬ್ಸರ್ವ್ ದೀಸ್ ಪಿಕ್ಚರ್ಸ್. ದೀಸ್ ಪೀಪಲ್ ಡೂ ದಿಸ್ ಎವ್ರಿ ಡೇ ವಿತೌಟ್ ಫೇಲ್. ರೈಟ್ ವಾಟ್ ದೀಸ್ ಪೀಪಲ್ ಆರ್ ಡೂಯಿಂಗ್. ಇವರೆಲ್ಲ ಏನು ಮಾಡ್ತಾರೆ? ಡೈಲಿ ಇದನ್ನೆಲ್ಲ ಮಾಡೇ ಮಾಡ್ತಾರೆ. ಇಲ್ಲಿ ಕೊಟ್ಟಿರೋಂಥ ಪಿಕ್ಚರಲ್ಲಿ ನೋಡಿ, ಕೆಲವೊಂದು ಕಡೆ ಯೋಗ ಮಾಡ್ತಿದ್ದಾರೆ, ಇಲ್ಲಿ ಅವರು ಜಿಮ್ನಾಸ್ಟಿಕ್ ಮಾಡ್ತಿದ್ದಾರೆ, ಅಂದರೆ ಜಿಮ್ ಮಾಡ್ತಿದ್ದಾರೆ ಅಲ್ವಾ. ಇದನ್ನು ಅವರು ಡೈಲಿ ತಪ್ಪದೆ ಮಾಡುವಂತಹ ಕೆಲಸಗಳು. ಇದಕ್ಕೇನಂತ ಕರಿತೀವಿ? ಯೋಗ. ಯೋಗ ಅಂತ ಬರೀಬೇಕಿಲ್ಲಿ. ಇದನ್ನೇನಂತ ಕರಿತೀವಿ? ಜಿಮ್ ಅಂತ ಕರಿತೀವಿ. ಇಲ್ಲಿ ಜಿಮ್ ಅಂತ ಬರೀಬೇಕು. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ. ಇಲ್ಲಿ ನೋಡಿ, ಅವ್ರು ಏನು ಮಾಡ್ತಾ ಇದ್ದಾರೆ? ಇದು ಒನ್ ಟೈಪ್ ಆಫ್ ಎಕ್ಸಸೈಸ್ ಅಲ್ವಾ. ಎಕ್ಸಸೈಸ್ ಅಂತ ಬರೀಬೇಕು. ಇಲ್ಲಿ ಅವರು ಆಟವನ್ನು ಆಡ್ತಾ ಇದ್ದಾರೆ, ಕ್ರೀಡೆಯಲ್ಲಿ ತೊಡಗಿದ್ದಾರೆ. ಸೊ ಇದನ್ನು ಪ್ಲೇಯಿಂಗ್ ಅಂತ ಬರ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪೇಜಲ್ಲಿ ನೋಡಿ. ರೈಟ್ ದ ನೇಮ್ಸ್ ಆಫ್ ಅ ಫ್ಯೂ ಇಂಟರ್ನ್ಯಾಷನಲ್ ಗೇಮ್ಸ್. ಇಂಟರ್ನ್ಯಾಷನಲ್ ಗೇಮ್ಸ್ನ ನೋಡ್ತಾ ಹೋಗೋಣ ಈಗ. ಫುಟ್ಬಾಲ್, ಹಾಕಿ ಆ್ಯಂಡ್ ಜಲ್ಲಿಕಟ್ಟು, ಕ್ರಿಕೆಟ್ ಆ್ಯಂಡ್ ಒಲಿಂಪಿಕ್, ಸ್ವಿಮ್ಮಿಂಗ್, ರಗ್ಬಿ, ಚೆಸ್, ಪೋಲೋ, ಟೆನ್ನಿಸ್, ಲೂಡೋ ಆ್ಯಂಡ್ ಕಾರ್ಡ್ಸ್. ಓಕೆ, ನೆಕ್ಸ್ಟ್. ಸ್ಟಿಕ್ ಅ ಪಿಕ್ಚರ್ ಆಫ್ ಇಂಡಿಯಾ ಪ್ಲೇಯಿಂಗ್ ಎನಿ ಗೇಮ್ ವಿತ್ ಅನದರ್ ಕಂಟ್ರಿ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಬಿಲೋ. ಇಲ್ಲೇ ಸ್ಟೂಡೆಂಟ್ಸ್ಗೆ ಕೊಟ್ಟಿರುವಂತಹ ಆ್ಯಕ್ಟಿವಿಟಿ ಇದು. ನಮ್ಮ ಇಂಡಿಯನ್ಸು ಕ್ರಿಕೆಟ್ ಆಗಿರ್ಬೋದು, ಇಂಡಿಯಾದವರು ಬೇರೆಯವ್ರ ಜೊತೆ ಆಡೋವಂತಹ ಒಂದು ಪಿಕ್ಚರ್ನ ಇಲ್ಲಿ ಅಂಟಿಸ್ಬೇಕಾಗತ್ತೆ. ಅಥವಾ ಸ್ವಿಮ್ಮಿಂಗ್, ನಮ್ಮ ದೇಶದವರು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋದನ್ನು ಅಂಟಿಸ್ಬೋದಾಗಿದೆ. ಮತ್ತು ಚೆಸ್, ಅವೆಲ್ಲ ನಿಮಗೆ ಈಸಿಯಾಗಿ ಸಿಗೋವಂಥವು. ಟೆನ್ನಿಸ್ಸು, ನಮ್ಮ ದೇಶದವರು ಬೇರೆ ದೇಶದವರೊಟ್ಟಿಗೆ ಆಡುವಂಥದ್ದು, ಆ ರೀತಿಯಾಗಿ ಅಂಟಿಸ್ಬೇಕು. ನೆಕ್ಸ್ಟ್, ಗೋ ಟು ದ ನೆಕ್ಸ್ಟ್ ಪೇಜ್. ಸಿ ದೀಸ್ ಪಿಕ್ಚರ್ಸ್. ಚೂಸ್ ದ ನೇಮ್ಸ್ ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ ಆ್ಯಂಡ್ ರೈಟ್. ಗೆಟ್ ದ ಹೆಲ್ಪ್ ಆಫ್ ದ ಟೀಚರ್ ಇಫ್ ನೀಡೆಡ್. ನಿಮಗೆ ಇದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಟೀಚರ್ ಹೆಲ್ಪ್ ತೊಗೊಂಡು ನೀವು ಇದನ್ನು ಬರಿಬೋದು. ಇಲ್ಲೇನು ಮಾಡ್ತಿದ್ದಾರೆ ನೋಡಿ. ರಾಕ್ ಕ್ಲೈಂಬಿಂಗ್, ಇದನ್ನು ಟ್ರಕ್ಕಿಂಗ್ ಅಂತ ಸಹ ಹೇಳ್ತಾರಲ್ವಾ. ಟ್ರಕ್ಕಿಂಗ್ ಹೋದಾಗ ಈ ರೀತಿಯಾಗಿ ಅವರೆಲ್ಲ ಅಭ್ಯಾಸ ಮಾಡ್ತಾರೆ. ಹತ್ತೋದು, ಇಳಿಯೋದು, ಜಾರೋದು ಎಲ್ಲ ಅಭ್ಯಾಸ ಮಾಡ್ತಾರೆ. ಸೊ ದಿಸ್ ಈಸ್ ರಾಕ್ ಕ್ಲೈಂಬಿಂಗ್. ಇದು ಸ್ಕೈ ಡೈವಿಂಗ್,
ಮೇಲಿಂದ ಹಾರ್ತಾರಲ್ವಾ ಅದು ಸ್ಕೈ ಡೈವಿಂಗ್. ನೆಕ್ಸ್ಟು ಇಲ್ಲೇನು ಮಾಡ್ತಿದ್ದಾರೆ, ರಿವರ್ ರಾಫ್ಟಿಂಗ್. ದಿಸ್ ಈಸ್ ಸೈಕ್ಲಿಂಗ್, ಸೈಕಲ್ ತುಳಿತಿದ್ದಾರಲ್ವಾ. ನೆಕ್ಸ್ಟ್ ಮೌಂಟೇನಿಯರಿಂಗ್, ಇವ್ರೇನು ಮಾಡ್ತಿದ್ದಾರೆ, ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ. ಸೊ ನಿಮಗೆ ಹಿಂಟ್ಸ್ ಬೇಕಾದರೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ರಿವರ್ ರಾಫ್ಟಿಂಗ್, ಮೌಂಟೇನಿಯರಿಂಗ್, ಸ್ಕೈ ಡೈವಿಂಗ್, ರಾಕ್ ಕ್ಲೈಂಬಿಂಗ್, ಮೌಂಟ್ ಸೈಕ್ಲಿಂಗ್. ಇವರು ಬೆಟ್ಟದ ಮೇಲೆ ಸೈಕಲ್ನ ಓಡಿಸ್ತಾ ಇರೋದ್ರಿಂದ ಮೌಂಟ್ ಸೈಕ್ಲಿಂಗ್ ಅಂತಲೂ ಬರಿಬೋದು. ಗೋ ಟು ದ ನೆಕ್ಸ್ಟ್ ಪೇಜ್. ಹಿಯರ್ ಆರ್ ಗಿವನ್ ಅ ಫ್ಯೂ ಪಿಕ್ಚರ್ಸ್ ಆಫ್ ದ ನೇಟಿವ್ ಅಡ್ವೆಂಚರ್ ಗೇಮ್ಸ್. ರೈಟ್ ದ ನೇಮ್ಸ್ ಆಫ್ ದೀಸ್ ಗೇಮ್ಸ್ ವಿತ್ ದ ಹೆಲ್ಪ್ ಆಫ್ ಎಲ್ಡರ್ಸ್. ಇಲ್ಲಿ ಹಳ್ಳಿಗಳ ಕಡೆ ಬೆಳೆದಿರೋಂಥ ಮಕ್ಕಳಿಗೆ ಇವೆಲ್ಲ ನಾವು ಹೇಳ್ಕೊಡೋದೇ ಬೇಡ, ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ. ಇದನ್ನು ಲಿಫ್ಟಿಂಗ್ ಸ್ಟೋನ್ ನೋಡಿ, ಇಲ್ಲಿ ಸ್ಟೋನ್ನ ಎತ್ತಾ ಇದ್ದಾರೆ. ಯಾರು ಮೈಸೂರು ಕಡೆ ಇದ್ದಾರೆ ಅಥವಾ ಮೈಸೂರು ಬಗ್ಗೆ ಯಾರೋ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವ್ರಿಗಿದು ಚೆನ್ನಾಗಿ ಗೊತ್ತಿರುತ್ತೆ. ಯಾವಾಗಲೂ ದಸರಾದಲ್ಲಿ ಏನು ಮಾಡ್ತಾರೆ, ಈ ಒಂದು ಆಟವನ್ನು ಆಡಿಸ್ತಾರೆ ಅಲ್ವಾ, ಲಿಫ್ಟಿಂಗ್ ಸ್ಟೋನ್. ನೆಕ್ಸ್ಟ್ ಇಲ್ಲಿ ನೋಡಿ, ಜಾಯಿಂಟ್ ವೀಲ್. ಇಲ್ಲಿ ವಿಲೇಜಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅಥವಾ ನೇಟಿವ್ ಅಡ್ವೆಂಚರ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಹಳ್ಳಿಗಳ ಕಡೆ ಏನು ಮಾಡ್ತಾರೆ, ಜಾತ್ರೆ ಎಲ್ಲ ಬಂದಾಗ ಜಾಯಿಂಟ್ ವೀಲ್ ಅಂತ ತೊಗೊಬಂದು ಎಲ್ಲ ಒಂದು ಸೆಟ್ ಹಾಕ್ತಾರೆ. ಅದು ತೊಟ್ಲು ಥರ ತಿರುಗ್ತಾ ಇರುತ್ತೆ, ಅದರಲ್ಲಿ ಜನಗಳು ಕೂತ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಇಮೇಜಲ್ಲಿರುವಂಥದ್ದು ಟಗ್ ಆಫ್ ವಾರ್. ಆ ಕಡೆ ಈ ಕಡೆ ಹಗ್ಗನ ಇಟ್ಕೊಂಡು ಜಗ್ಗುತ್ತಾ ಇರ್ತಾರೆ. ಒಂದು ಲೈನ್ ಇರುತ್ತೆ ಮಧ್ಯದಲ್ಲಿ, ಆ ಲೈನನ್ನು ದಾಟಿ ಯಾರು ಆ ಕಡೆ ಈ ಕಡೆ ಹೋಗ್ತಾರೋ ಅವರು ಸೋಲ್ತಾರೆ, ಲೈನಿಂದ ಹೊರಗಡೆ ಇರೋವಂಥವ್ರು ವಿನ್ ಆಗ್ತಾರೆ. ಅರ್ಥ ಆಯ್ತಲ್ಲ. ಇದು ನೋಡಿ ಕುಸ್ತಿ, ಇದನ್ನು ಸಹ ನಾವು ಮೈಸೂರು ದಸರಾದಲ್ಲಿ ನೋಡ್ಬೋದು ಮಕ್ಕಳ. ಕುಸ್ತಿನೂ ಸಹ ಅಲ್ಲಿ ಆಡಿಸ್ತಾರೆ. ಇದು ಮಲ್ಲಕಂಬ, ಇದು ಸಹ ಮೈಸೂರು ದಸರಾದಲ್ಲಿ ಒಂದು ಭಾಗ ಆಗಿದೆ ಮಕ್ಕಳ. ಆವಾಗಲೂ ಸಹ ಇದನ್ನು ಮಲ್ಲಗಂಬವನ್ನು ಆಡಿಸ್ತಾರೆ ಅವರು. ಓಕೆನಾ, ನೋಡಿ ಈ ರೀತಿಯಾಗಿ ಇರುತ್ತೆ ಮಲ್ಲಗಂಬ ಅಂತಂದರೆ. ನೆಕ್ಸ್ಟ್ ಬೋಟ್ ರೇಸ್, ಇಲ್ಲಿ ಕೇರಳ ಕಡೆ ಜಾಸ್ತಿ ನಡೆಯುವಂಥದ್ದು, ಮಂಗಳೂರು ಕೇರಳ ಕಡೆ ಎಲ್ಲ ತುಂಬ ನಡೀತಿದ್ದು. ಬೋಟನ್ನು ಓಡಿಸ್ತಾ ರೇಸ್ ಮಾಡ್ತಾರೆ ಅವರು. ಇಲ್ಲಿ ಹೆಂಗೆ ಬೈಕ್ ರೇಸು ಸೈಕಲ್ ರೇಸ್ ಅಂತ ಇರುತ್ತೆ, ಆ ರೀತಿಯಾಗಲ್ಲಿ ಬೋಟನ್ನು ಅವರು ಜಾಸ್ತಿ ಯೂಸ್ ಮಾಡೋದ್ರಿಂದ ಬೋಟ್ ರೇಸ್ ಅಂತನ ಕಂಡಕ್ಟ್ ಮಾಡ್ತಾರೆ ಅವರು. ನೆಕ್ಸ್ಟ್ ನೋಡಿ ಮಕ್ಕಳ, ಕಲೆಕ್ಟ್ ಆ್ಯಂಡ್ ರೈಟ್ ದ ಡೀಟೇಲ್ಸ್ ಆಫ್ ಎನಿ ಒನ್ ಅಡ್ವೆಂಚರ್ ಗೇಮ್ ನೋನ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್. ಅಂದರೆ ಇದು ನಿಮಗೆ ಕೊಟ್ಟಿರುವಂತಹ ಒಂದು ಸಣ್ಣ ಆ್ಯಕ್ಟಿವಿಟಿ ಆಗಿದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರುವಂತಹ ಒಂದು ಅಡ್ವೆಂಚರ್ ಗೇಮ್ನ ನೀವಿಲ್ಲಿ ಡೀಟೇಲ್ಸ್ನ ಬರೀಬೇಕಾಗತ್ತೆ. ಅಡ್ವೆಂಚರ್ ಗೇಮ್ ಅಂದರೆ ಅವರು ಟ್ರೆಕ್ಕಿಂಗ್ ಹೋದಾಗ ಅಲ್ಲಿ ಮೌಂಟ್ ಸೈಕ್ಲಿಂಗ್ ಮಾಡಿರೋದಾಗಿರ್ಬೋದು, ಆಯಿತಾ. ಮೌಂಟೇನಿಯರಿಂಗ್ ಅಂದರೆ ಬೆಟ್ಟ ಹತ್ತೋದಾಗಿರ್ಬೋದು. ಅಲ್ಲಿ ಅವ್ರದ್ದು ಏನು ಡೀಟೇಲ್ಸ್ ನಿಮಗೆ ಸಿಗುತ್ತೆ ಅದನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆನಾ ಮಕ್ಕಳ, ಇಲ್ಲಿಗೆ 5th ಸ್ಟ್ಯಾಂಡರ್ಡ್ EVS ಕಮ್ಯುನಿಟಿ ಗೇಮ್ಸ್ ಲೆಸನ್ಗೆ ಸಂಬಂಧಪಟ್ಟಂತಹ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.